ಅದು ಸತ್ಯಗಿರ ಮಾತು. ನೀವು ಹಂಗೆ ಬಾಯ್ ಬಿಟ್ರಿ ಅದು. ಭಗವಂತ ಕೊಡೋನೆಲ್ಲ ಇರ್ತಾನೆ ಸರ್. ಹೌದು, ನಾವು ಇದನ್ನ ಮಾಡಿ ಕಿತ್ಕೊಂಡು ಅದನ್ನೆಲ್ಲ ಯಾಕೆ ಸರ್, ಅದನ್ನ ಮತ್ತೆ ನಾವೇ ಅನುಭವಿಸ್ಬೇಕು. ತನಕ್ ಕಮಿಷನ್ ಬರೋಲ್ಲ, ಹೈದರಾಬಾದ್ ಬರ್ಕೊಟ್ಟೆ, ರಾಯಚೂರಿಗೆ ಬರ್ಕೊಟ್ಟೆ ಮಾಡ್ತಾರೆ. ಅಲ್ಲಿ ಅವಾಗ ದೇಕ್ತಾರ ಮತ್ತೆ ಬರ್ಕೊಟ್ಟ ಕಮಿಷನ್ ಬರ್ಕೊಟ್ಟೆ ಅಂತ ಡಾಕ್ಟರ್ಗಳು ಜವ್ ಆಗ್ಯಾರ ನಮ್ಮ. ನೋಡಿ ಒಂದ್ ನಿಮಿಷ ರೀ, ಈಗ ಇದು ಹಿಂಗೈತಲ್ಲ, ಇದು ಹಿಂಗೆ ಇತ್ತು, ಇದು ಬೆಂಡ್ ಆಗ್ಯದ. ಇಂಪ್ರೂವ್ಮೆಂಟ್ ಪೂರ್ತಿ ಬರುತ್ತೆ ನೋಡಿ, ಪೂರ್ತಿ ಬರುತ್ತೆ. ಅಲ್ಲ ನಾನು ನೋಡಿ ಮಡ್ಸಿ ತೋರಿಸ್ತೀನಿ. ಮಡ್ಸಿ ಟಚ್ ಆಗ್ತಾ ಇಲ್ಲ. ಇವತ್ತು ಇಂಜೆಕ್ಷನ್ ಕೊಡ್ತೀನಿ ನೋಡಿ, ಇವತ್ತು ಟಚ್ ಆಗುತ್ತೆ. ಏಜ್ ಬರೀ ಅಮ್ಮ, ಸ್ಟಾರ್ಟ್ ಫಾಲಿಂಗ್ಸ್ ಮಾರ್ಕೆಟ್ ಪಾಯಿಂಟ್ಸ್ 0.5 ml ಬೇಸು. ಮೊನ್ನೆನ 30 ಮಾಡಿರುವ ಯಪ್ಪ, ಲೆಕ್ಕ ಬರಲ್ಲ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿತ್ತು ಹೇಳಿ? ನಿಜ 12ನೇ ಭಾಗ ಹೋಗಿತ್ತು ನನಗೆ. 12 ಅಡಿ ಅಂದ್ರೆ 75 ಪೈಸೆ. ನಮ್ಮ ಗ್ರಾಮೀಣ ಭಾಷೆದಾಗ 12 ಅಡಿ, 4 ಅಣೆ, 8 ಅಣೆ, 12 ಅಣೆ ₹1. ಕಮ್ಮಿ ಆಗಿದೆಯಾ? ಹೌದು. ಎಷ್ಟು ವರ್ಷದಿಂದ ಇತ್ತು ಈ ಕಾಯಿಲೆ? ಅದು ಜಾಸ್ತಿ ಆಗಿ 7-8 ವರ್ಷ. 95ದಾಗ ಏನಾಗ್ತಿತ್ತು ಒರಿಜಿನಲ್ ಹೇಳ್ತಾನೆ, 2 ತಿಂಗಳಿಗೆ 3 ತಿಂಗಳಿಗೆ ಈ ನರ ಉಟ್ಬಿಡೋದು. ಈ ನರ ತೆಂಬಿ ಗಿಡಕ್ಕೆ ಬರಾಗಲ್ಲ, ಬಿಡಾಗಲ್ಲ. ಮಳೆ ಮರಿದಿನ ಹೋಗಿಬಿಡೋದು, ಮತ್ತೆ 2-3 ತಿಂಗಳು ಬಿಟ್ಟು ಬರೋದು. ಅದು ಯಾರಪ್ಪ ಇದ್ದಾರೆ, ಶೀರ್ಷಕದ ನೋಡ್ರಿ, ವೆಂಕಟರಮಣ ಏನ ಲೇಖನ ಬರ್ತಾವ ನೋಡೋದು, ಆಯುರ್ವೇದ ವಿಜಯವಾಣಿ ಪೇಪರ್. ಇದು ಸಂಧಿವಾತ, ಪ್ರಾಣಾಪಾಯ ಇಲ್ಲ, ಸ್ವಲ್ಪ ನೋವು ಅನುಭವಿಸ್ಬೇಕಂತಂದ ನಾನು ಅಲಕ್ಷ್ಯ ಮಾಡಿದಾಗ ಒಂದ್ಕೊಂದು ಎಲ್ಲ ಕೀಲಿಗೆ ಅವಶ್ಯಕತೆ ಅಂತ ಅನಿಸ್ತದೆ. ಮೊದಲು ಎಲ್ಲೇ ಒಂದು ತಕ್ಕ ಬರ್ತದೆ, ಒಮ್ಮೆ ಇಲ್ಲಿ ಬರೋದು ಎಲ್ಲೇ. ಅದು ಹಳ್ಳಿ ಊರಾಗ ಅರಿವಾಯ ಏನೋ ಅಂತಂದ್ರು, ಅದು ಜಾಗ ಬದಲಿ ಮಾಡೋದು. ಅಥವಾ ಲೇಖನ ವಿಜಯವಾಣಿಯಾಗ ಓದ್ಬಿಟ್ಟು ಕನ್ನಡದಾಗ ಅದೇನು ಪ್ರಾಣಾಪಾಯ ಎಲ್ಲ ತಗೊಲ್ಲ, ಸಾಯಗಲ್ಲ ಅಂತ ಬರಲ್ಲ ಅಂತೇಳಿ 4 ಲಕ್ಷ ಮಾಡಿಬಿಟ್ಟು ಅದು ಹೆಚ್ಚಿಗೆ ಆದ್ಮೇಲೆ ಶಿರ್ಷರು ಜಿಟೀಶ ಯಾರ ಒಂದು ಯೂಟ್ಯೂಬ್ನಾಗ ಇಂತಿಂತ ಸಿಗ್ನಲ್ ಇದ್ರೆ ಅದು ರೋಮಟಿಟಿಕ್ ಅರ್ಥರೈಟಿಸ್ ಅಂತ ಏನೋ ಯೂಟ್ಯೂಬ್ನಾಗ ಕೊಟ್ಟಿದ್ದ. ಅವಾಗ ನನಗೆ ಅರ್ಥ ಆಯ್ತು. ನೀವು ಒಂದು ಯೂಟ್ಯೂಬ್ನಾಗ ಕೊಟ್ರಿ, ಕೊಳ್ಳೆಗಾಲದಾಗ ಒಬ್ಬಾಕಿ ಮಾಸ್ತರ್ ಬಂದ್ರು ಮೇಡಮ್, ಆಕೆಗೆ ನನಗ ಸೇಮ್ ಅದನ್ನ ನೋಡ್ಕೊಂಡು ನೋಡಿ ಬಂದ. ಈಗ 12 ಓಕೆ, ಇನ್ನ 4ನೇ ಐತೆ, ಇದು ಒಂದಕ್ಕೆ ಇನ್ನೇ ನೋವು ಕಮ್ಮಿ ಆಗುತ್ತೆ. ನಿಮ್ಮ ಮೈಯಲ್ಲಿ ಅದೇ ಹೇಳಿದಲ್ಲ, ಅದು ಒಂದಿರ್ಬೇಕು HSCRP ಅಂತ 50 ಇಲ್ಲಿಂದ ಅಷ್ಟು ಜಾಸ್ತಿ ಇದೆ. ಇವತ್ತು ಮಾತ್ರೆ ಕೊಡ್ತೀನಿ, ಆ ಮಾತ್ರೆ ಕರೆಕ್ಟ್ ಆಗಿ ಒಂದು 3 ರಿಂದ 6 ತಿಂಗಳು ಕರೆಕ್ಟ್ ಆಗಿ ಯೂಸ್ ಮಾಡಿ, ಪೂರ್ತಿ ಬ್ಲಡ್ ಇಂದ ಹೋಗುತ್ತೆ. ಮತ್ತೆ ಪಥ್ಯಗಳಲ್ಲಿ ಮುಖ್ಯವಾಗಿ ನೀವು ಹಾಲ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಹಾಲು ಯೂಸ್ ಮಾಡ್ಬಿಡಿ. ಟೀ ಕಾಫಿ 100% ಬಿಟ್ಬಿಡಿ. ಬಿಲ್ಕುಲ್ ಚಾ ಬೀಡಿ ಸಿಗರೇಟ್ ಆಟೆ ಬಿಟ್ಟಿಲ್ಲ ನಾನು. ಹೇಗ್ ಗೊತ್ತಾ, ನಾನು ಇದಕ್ಕೆ ನಿಜ ಏನ್ ಗೊತ್ತಾ, ಯಾರಾದ್ರೂ ಬೀಡಿ ಸಿಗರೇಟ್ ಸೇರಿದ್ರೆ ಅವ್ರನ್ನ ಒಳ್ಳೆಯರಂತ ಕೆಟ್ಟರಂತ. ಟೀ ಕಾಫಿ ಕುಡಿದ್ರೆ ಅವ್ರನ್ನ ಕೆಟ್ಟರಂತ ಒಳ್ಳೆಯರಂತ. ಟೀ ಕಾಫಿ ಕುಡಿದ್ರೆ ಒಳ್ಳೆಯರಂಗಿಲ್ಲ. ಒಳ್ಳೆಯ ಕೆಟ್ಟರ ಏನ್ ಹೇಳ, ಟೀ ಕಾಫಿ ಕುಡಿತಾನೆ ಬಿಡು ಮನುಷ್ಯ ಅಂತಾರೆ. ಬೀಡಿ ಸಿಗರೇಟ್ ಸೇರಿದ್ರೆ ಕೆಟ್ಟ ಮನುಷ್ಯ ಮರ. ಕರೆಕ್ಟ್ ಅಂದ್ರೆ ಟೀ ಕಾಫಿ ಅನ್ನೋದು ಒಳ್ಳೆ ಅಂಶ ಆಗಿ ಕನ್ವರ್ಟ್ ಆಗಿದೆ. ಒಳ್ಳೇದು, ಅದರಿಂದ ಕುಡಿದ್ರೆ ಪರವಾಗಿಲ್ಲ ಬಿಡು ಅನ್ನೋ ತರ ಆಗ್ಬಿಟ್ಟಿದೆ. ಅದು ನಮ್ಮ ದೈನಂದಿನ ಜೀವನದಲ್ಲಿ ಅಡಿಗೆ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರಿಂದಾನೇ ಕಾಯಿಲೆ ಬರ್ತೈತೆ ಅಂತ ಗೊತ್ತಿರಲ್ಲ ನಮ್ಗೆ. ಇವಾಗ ನಾವು ಬಿಡ್ಬೇಕು ಅಂತಂದ್ರೆ ಡ್ರಿಂಕ್ಸ್ ಬಿಡ್ರಿ, ಇದು ಸ್ಮೋಕಿಂಗ್ ಬಿಡ್ರಿ ಅಂತ ಹೇಳ್ತಾರೆ. ಬಟ್ ಅವೆರಡರಿಂದ ಬಿಟ್ಟಿರ್ತೀವಿ ನಾವು. ಒಳಗಡೆ ನಾವು ಗೊತ್ತಿದ್ದಂಗೆ ಟೀ ಕಾಫಿ ಸೇವನೆ ಮಾಡ್ತಿರ್ತೀವಿ, ಚಪಾತಿ ತಿಂತಿರ್ತೀವಿ, ಮತ್ತೆ ಮೈದಾ ಹಿಟ್ಟು ತಿಂತಿರ್ತೀವಿ, ಬ್ರೆಡ್, ಬಿಸ್ಕೆಟ್, ರಸ್ಕು ಇವೆಲ್ಲ ತಿಂತಿರ್ತೀವಿ, ಗೊತ್ತೇ ಇದೆ ಕಾಯಿಲೆಗಳು. ಹಂಗಾಗಿ ನೀವು ಬೀಡಿ ಸಿಗರೇಟ್ ಅದು ಹೆಂಗಿದ್ರು ಬಾಡಿಗೆ 100% ಡೇಂಜರ್ನೇ. ನೀವು ಅದನ್ನ ಬಿಡ್ಲೇಬೇಕು ನೋಡ್ಕೊಂಡು. ಬಟ್ ಟೀ ಕಾಫಿ ಮಾತ್ರ ನೀವು ಲೈಫಲ್ಲಿ ಮತ್ತೆ ತಗೊಂಡು ಹೋಗ್ಬೋದು 100%. ಯಾಕಂದ್ರೆ ಟೀ ಕಷಾಯ ಕುಡ್ಬಿಡಿ. ಕಷಾಯ ಇವತ್ತು ಪತ್ತಿ ಹೇಳ್ಕೊಡ್ತಾರೆ, ಸುಡಿಸೋದು ಕಷಾಯ, ಜೀರಿಗೆ, ಶುಂಠಿ, ಅರಿಶಿನ, ಒಂಚೂರು ಏಲಕ್ಕಿ ಪುಡಿ, ಒಂದ್ ಸ್ವಲ್ಪ ಮೆಣಸು ಎಲ್ಲ ಮುಂಚೆನೆ ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಬಿಸಿನೀರಲ್ಲಿ ಹಾಕೊಳ್ಳಿ, ಬಿಸಿನೀರು ಕುದಿಸ್ಬೇಕಾದ್ರೆ ಹಾಕೊಂಬಿಟ್ಟು ಒಂಚೂರು ಬೆಲ್ಲ ಹಾಕೊಂಬಿಟ್ಟು ಕುಡಿದ್ಬಿಟ್ರೆ ಸೂಪರ್ ಆಗಿರುತ್ತೆ. ಬೇಕಾದ್ರೆ ಒಂದೇ ಒಂದು ಚೂರು ನಿಂಬೆಹಣ್ಣು ಇಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ದಿನಕ್ಕೆ 10 ಸರಿ ಬೇಕಾದ್ರೆ ಕುಡೀರಿ, 10 ಸರಿ ಗಂಟೆಗೆ 5 ಸರಿ ಕುಡೀರಿ, ಅಷ್ಟು ಒಳ್ಳೇದದು ಬಾಡಿಗೆ.
ಬಟ್ ಅದರಿಂದ ಮೇನ್ ಅಂದ್ರೆ ಟೀ ಕಾಫಿ ಕೂಡ ಅವಾಯ್ಡ್ ಆಗುತ್ತೆ. ಈ ಚಾ ಕಾಫಿ ಬೀಡಿ ಸಿಗರೇಟ್ ಇವು 4 ಬಿಡ್ಬೇಕು. ಅಷ್ಟು ಬಿಟ್ಬಿಟ್ರೆ ನಿಮ್ಗೆ ಪೂರ್ತಿ ಮತ್ತೆ ಈ ಕಾಯಿಲೆ ನೀವು ಹತ್ತಿರಕ್ಕೆ ಬರಂಗಿಲ್ಲ. ನಮ್ಮ ನೀವು ಮತ್ತೆ ಇನ್ನೊಂದು ನಾವು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು? ಅದು ನೀವು ಮಾಡಿದಿರಲ್ಲ, ಇದು ಮಾಮೂಲಿ MBBS MD ಏನೋ ಮಾಡಿರಲ್ಲ ಅದ ತರ ಡಾಕ್ಟರ್ ಅನ್ಕೊಂಡ ಬಂದೆ. ಆದ್ರೆ ಹೆಚ್ಚಾನೆಚ್ಚು ನಿಮ್ಮಲ್ಲಿ ಆಯುರ್ವೇದಿಕ್ ಅದಾವ. ಅಂದ್ರೆ ಪಥ್ಯ ಆಯ್ತು, ಇವು ಗುಡಿ ಗಿಡಿ ಏನು ಕೊಟ್ಟನಲ್ಲಿ ಪುಣ್ಯಾತ್ಮ ಎಲ್ಲವೂ ಆಯುರ್ವೇದಿಕ್ ಅದಾವು. ಯಾವ್ದನ ದೊಡ್ಡ ಮೆಡಿಕಲ್ ಸ್ಟೋರ್ನಾಗ ಹೋದ್ರೆ ಸಿಗಂಗಿಲ್ಲ. ಆಯ್ತು, ಎಲ್ಲ ಚಲೋ. ಆಮೇಲೆ ಇವು ಯಾರು ಬರ್ಕೊಟ್ರು ಡಾಕ್ಟರ್ ಸಾಹೇಬ್ರು ಮಣ್ಕಲಿಗೆ ಇರ್ತದೆ ಎಣ್ಣೆ ಮಲಾಮು, ನೀರು ಕೊಟ್ಟವ ಬೇರೆ ಅವ್ರು ಕೊಡೋವ ಬೇರೆ. ಇದು ಕಂಪ್ಲೀಟ್ ಆಯುರ್ವೇದಿಕ್ ಅಂತ ನನಗೆ ನಂಬಿಕೆ ಬರಲ್ಲ. ಇಲ್ಲ ಆಕ್ಚುಲಿ ಆಯುರ್ವೇದಿಕ್ ಅನ್ನೋದಕ್ಕಿಂತ ನಮ್ದೇನಂದ್ರೆ ಈ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಐತಲ್ಲ, ಆಯುರ್ವೇದ ಐತಲ್ಲ, ಅದಕ್ಕಿಂತ ಈ ಇಂಗ್ಲಿಷ್ ಮೆಡಿಸಿನ್ ಮೀರಿ ಫಂಕ್ಷನಲ್ ಮೆಡಿಸಿನ್ ಅಂತ ಐತೆ. ಅಂದ್ರೆ ಅದ್ರ ಅರ್ಥ ಬಂದ್ರೆ ಇವಾಗ ಆಯುರ್ವೇದ ಟೀ ಕಾಫಿ ಬಿಡು ಅಂತ ಹೇಳಲ್ಲ, ಆಯುರ್ವೇದ ಟೀ ಕಾಫಿ ಬಿಡು ಅಂತ ಹೇಳಲ್ಲ. ನಾವು ಫಂಕ್ಷನಲ್ ಮೆಡಿಸಿನ್ ಆಗಿ ಹೇಳ್ತೀವಿ. ಇದು ಆಯುರ್ವೇದ ತರ ಕಾಣುತ್ತೆ. ಯಾಕಂದ್ರೆ ಇವಾಗ ನಮ್ಮ ಜೀವನಕ್ಕೆ ಅಳಲೆಕಾಯಿ ಪುಡಿ ದಿನ ಉಪಯೋಗಿಸ್ಬೇಕು. ನಿಮ್ ಅವಾಗ ಹೇಳಿರ್ತಾರೆ ಅರಿತಕ್ಕಿ ಪುಡಿ ಅದು ಕೊಟ್ಟಿರ್ತೀವಿ. ಅದನ್ನ ಆಯುರ್ವೇದರು ಉಪಯೋಗಿಸ್ತಾರೆ, ಮತ್ತೆ ಈ ಫಂಕ್ಷನಲ್ ಮೆಡಿಸಿನ್ ಉಪಯೋಗಿಸ್ತಾರೆ. ಹಂಗ ಅನಿಸ್ತಾ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಅನ್ಸುತ್ತೆ. ಬಟ್ ಇದು ಬಂದು ಈ ಅಲೋಪತಿಗಿನ ಒಂದು 4 ಸ್ಟೆಪ್ ಮುಂದೆ. ಒಟ್ಟು ನಾನು ಎಲ್ಲಿ ಅದನ್ನ ಕೆದರಕ್ ಹೋಗಂದಿ, ಈಗ ನನಗೆ ಆರಾಮಾಗ್ಯದ ಸಾಕು. ಯಾವ ವೇದನಾರ ಇರ್ಲಿ, ನನಗೆ ಈಗ ಫಸ್ಟ್ನೇ ಸಾರಿ ಬಂದೀನಿ, 12ನೇ ಬೇಗ ಹೋಗಿ ಇನ್ನೊಂದ್ 4 ಐತಿ. ಅದು ಹೋಗ್ಬಿಡುತ್ತೆ ನಮ್ಗೆ. ಇದು ಹೇಳ್ತಲ್ಲ, ಇದು ಇವತ್ತು ಇಂಜೆಕ್ಷನ್ ಕೊಡ್ತೀನಿ ನೋಡಿ, ಇರ್ಬೇಕು, ಅದನ್ನ ಎದುರಿಸ್ಬೇಕು. ಅವ್ರು ಏನು ಸಿಗ್ನಲ್ ಕೊಟ್ರೆ ಅದನ್ನ ಪಾಲನೆ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದೆ. ಮೊದಲನೇ ಮಾತು ಅವಂದಬಾರ್ದು, ಎರಡನೇ ಮಾತು ಅವ್ರು ಏನ್ ಹೇಳ್ಯಾರ ಅವ್ನ ಸೂತ್ರ ಪಾಲನೆ ಮಾಡ. ಆದಷ್ಟು ಅದು ಈಗ ಹುಟ್ಟಿ ಒಂದ್ಮೇಲೆ ಸಾವಂತ ಖಚಿತ. ಈಗ ಸಾಯೋದ್ಕಿಂತ ಮುಂಚೆ ತೆಲಿಗೆ ಕೊಡಲಿ, ನೀರು ಕೊಡಲಿ ಅನ್ಬಾರ್ದು. ಹೋದ್ರೆ ಪಟ್ ನಮ್ಮ ಕಿರಿಕಿರಿ ಎಲ್ಲಾ ವಿಡಿಯೋದಾಗ ಹೇಳ್ತಿರ್ತೀವಿ. ಈಗ ಹುಟ್ಟಿದ ಮೇಲೆ ಸಾವು ಬಂದೇ ಬರುತ್ತೆ. ಬಟ್ ನೋವು ನಾತ ಅನುಭವಿಸ್ಕೊಂಡು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡು ಹಿಂಗಾಗಿ ನೀರ್ ಕೊಡ್ರೆ ಬರ್ರಿ ಅನ್ಬಾರ್ದು. ಹೋಗೋದಾದ್ರೆ ಮುಂಜಾನೆ ಹೋಗ್ಬಿಡ್ಬೇಕಲ್ಲ ಕಿರಿಕಿರಿ. ಮತ್ತೆ ಆ ನೋವು ಅನುಭವಿಸ್ಕೊಂಡಿರ್ತಾರೆ. ನೋವು ಮನೆ ಎಲ್ಲರಿಗೆ ನೋವು ಕೊಡ್ತೀವಲ್ರಿ. ನಾನು ನೋವು ಅನುಭವಿಸೋದಲ್ಲ ಮನೆ ಎಲ್ಲರಿಗೆ. ದೊಡ್ಡ ಸಾಯಿ ಒಂದು ಇತಿಹಾಸ ಕಂಡು ಬರ್ತಂದ್ರೆ ಅವ್ರ ಮನಸ್ಸಿನಾಗ ಅನ್ಕೊಂತಾರೆ, ಅನ್ಕೊಂತಾರೆ ಗ್ಯಾರಂಟಿ. ಒಂದು ವಾರ 10 ದಿನ 1 ತಿಂಗಳು ಚೆನ್ನಾಗಿ ನೋಡ್ತಾರೆ, ಆಮೇಲೆ ಚಲೋ ಆಗ್ತದೆ. ದಿನ ಇದೆ ಕಾಯಿಲೆ, ದಿನ ಬೆಳಗ್ಗೆ ಇದ್ರೆ ಇದೆ ಐತೆ ದೂರ ಹೋಗೋದು ನೋಡಿಲ್ಲ. ಅಲ್ಲ ಗ್ರಾಮೀಣ ಬಸ್ ನೀವು ವಿಡಿಯೋ ಮಾಡ್ತಿರೋದು ಏನಕ್ಕಂದ್ರೆ ನೀವು ಈ ಗ್ರಾಮೀಣ ಸೌಢ್ಯದಲ್ಲಿ ಮಾತಾಡ್ತಕ್ಕಂತ ಮಾತಲ್ಲಿ ಸತ್ಯ ಹೇಳ್ತಿದ್ದೀರಾ. ಇದು ಪ್ರಾಕ್ಟಿಕಲಿಟಿ ಇರೋದು. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಾವು ನೋವು ಬರೋಂಗಿಲ್ಲ. ನಾವು ಇರೋ ತರ ಹೇಳ್ತಿರಲ್ಲ, ಪಾರದರ್ಶಕತೆ ಇದೆಯಲ್ಲ. ಬುದ್ಧಿವಂತರು ಸುಳ್ಳು ಹೇಳಿ ಬಣ್ಣ ಹಚ್ತಾರ, ಸತ್ಯವಂತರು ಡಾಕ್ಟರ್ ಏನದ ಕರೆ ಹೇಳ್ಬಿಡ್ತಾರೆ. ಅವರು ನಮ್ಮನ್ನ ಇಷ್ಟಪಡದಿದ್ರೆ ಸತ್ಯ ಹೇಳ್ಬಿಡ್ತಾರೆ. ಒಂದು ಸ್ವಲ್ಪ ಪಾರಕ ನಾವು ಸುಳ್ಳು ಸಿಗಬೀಳದೆ. ನಿಜ 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 100%. ಈಗ ನಾ ಏನಾರು ಬೀಡಿ ಸಿಗರೇಟ್ ಚಾ ಬಿಟ್ಟಿದ್ರು ಸಾಹೇಬ್ರ ಅಂತ ಈಗ ಮುಂದಾಗ ಅದಕ್ಕೆ ಏನ್ ಮಾಡ್ಬೇಕ, ಇನ್ನೊಂದು ಔಷಧ ಸೇರಿಸ್ತದೆ. ನಾವು ಮುಚ್ಚಿಟ್ಕೊಂಡೆ ಅಂದ್ರೆ ಆ ಔಷಧ ಸೇರ್ಸೋದ್ ಬಿಟ್ಟು ಮತ್ತೇನೋ ಬರೀ ನಿಜ. ಕರೆ ಹೇಳಿ ಒಂದ್ಸಲ ಪಾರಾಗಿ ಬಿಡು. ಪಾಲನೆ ಮಾಡ್ಬೇಕು ಅಂತ ಹೇಳ್ತೀರಿ ಹುಡುಗ ವೀಕ್ಷಕರಿಗೆ. ಮೇನ್ಲಿ ಪಾಲನೆ ಮಾಡ್ಬೇಕು. ಬಂದದಂತ ಭಯ ಪಡಬಾರ್ದು. ಬಂದದ ಹೆಂಗ್ ಮಾಡ್ಲಿ ಅಂದ್ರೆ ಮಚ್ಚಿಡ ಜಾಸ್ತಿ ಆಗಿರ್ತದೆ. ಆ ಕಾಯಿಲೆಗಿನ ಮನೋರೋಗ. ಅದಕ್ಕೆ ನೋಡ್ರಿ, ಯಾರ ಪೇಷಂಟ್ಗೆ ಆಪರೇಷನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಎಲ್ಲ ಬಿಟ್ಟಿರ್ತಾರೆ. ಅಲ್ಲಿ ಆಕ್ಚುಲಿ ಎಕ್ಸ್ರೇ MRI ಬೇರೆ ಇರುತ್ತೆ, ಅದು ಕಾಯಿಲೆನೇ ಬೇರೆ ಇರುತ್ತೆ ಮೇಯಲ್ಲಿ. ನಾವ್ ಹೇಳೋಕ್ ಫಸ್ಟ್ ಅಲ್ಲಿರೋ ಸತ್ಯ ಏನು, ಇದಕ್ಕೆ ಅದು ಅವಶ್ಯಕತೆ ಐತೋ ಇಲ್ಲ ಅಂತ ಹೇಳ್ಬಿಟ್ರೆ, ಸತ್ಯ ಹೇಳ್ಬಿಟ್ರೆ ಅವ್ರಿಗೆ ಧೈರ್ಯ ಬಂದ್ಬಿಡುತ್ತೆ. ನಮ್ಮಲ್ಲಿ ಜೋಶಿ ಡಾಕ್ಟರ್ ಅಂತ MV ಜೋಶಿ. ನಾನು 7ನೇ ಕ್ಲಾಸ್ ಇದ್ದಾಗ ಅದು ಮೆಡಿಕಲ್ ಆಫೀಸರ್ ಲಿಂಗಸೂರಿಗೆ ರಿಸೈನ್ ಕೊಟ್ಟ ಎಕ್ಸಾಮ್ ಬೇರೆ. ನಾನು 7ನೇ ಕ್ಲಾಸ್ ಇದ್ದಾಗ. ಈಗ ಆತ ಬರಲ್ಲ. MV ಜೋಶಿ ಕೆಂಪು ದಪ್ಪದನ ಕರ್ಕೊಂಡು ಹೋದ್ರೆ ಹಿಂಗ್ ನೋಡ್ತಾನೆ, ಇದು ಕೊಳಗೆ ಕಳೆದಿಲ್ಲ, ಹಿಂಗ್ ನೋಡ್ತಾನ. ಯಾರ್ಯಾರು ಬಂದಿರಿ? ಈಗ ನಿನ್ ಕೂಡ ಯಾರು ಬಂದಾರ? ನೀ ಸತ್ತ ನಾ ಗ್ಯಾರಂಟಿ ತುಂಬ ಚಂದ ಉಳಿದಿಂದ ಆರಾಮರ ನಡೆ ಕಡೆ ಇತ್ತನ ಹೊರಗೆ ಕಳಿಸ್ತಾನ. ಅವ್ರಿಗೆ ಬಂದು 4 ಗೊತ್ತ
ಏನು ಕೇಳೋದು ಎಲ್ಲ ಒಂದು ಮಾಡ್ಕೊಂಡ್ಬಿಡ್ರಿ ಏನು ಮನೆ ಏನು ಕುಲ ಹೇಳ್ಬಿಡ್ತಾನೆ. ಹೌದು ಸರ್, ಸತ್ಯ ಹೇಳೋರ್ಗೆ ಯಾವತ್ತೂ ಅದು ಕೆಲವು ಇಷ್ಟಪಡುವುದು ಇಷ್ಟಪಡದೇ ಇರ್ಬೋದು, ಬಟ್ ಸತ್ಯ ಸತ್ಯನೇ ಸರ್. ಸೂಪರ್. ಸರಿ ಅವ್ರು ಅಲ್ಲ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ಈಗ ಪೇಷಂಟ್ ಅಲ್ಲ, ಪೇಷಂಟ್ಗೆ ಹೇಳೋ ಅವಶ್ಯಕತೆ. ಪೇಷಂಟ್ಗೆ ಕರೆಕ್ಟ್ ಆಗಿದ್ರೆ ಇರ್ಬೋದು. ಈಗ ಪೇಷಂಟ್ ಧೈರ್ಯ ಬರ್ತಾರೆ ಇದ್ರೆ ಹೇಳೋದು. ಈಗ ಪೇಷಂಟ್ ನೆಗೆಟಿವ್ ಪಾಯಿಂಟ್ ಇದ್ರೆ ಪೇಷಂಟ್ ಹೇಳೋ ಅವಶ್ಯಕತೆ ಇಲ್ಲ. ಅದ್ರ ಬದಲು ಬೇರೆ ಹೇಳ್ಬೋದು. ಸರಿ ಸರ್, ಆ ಹೇಳಿದ ಮೇಲೆ ಇವತ್ತು ಸಾಯವು ಎಷ್ಟೊತ್ತಿರ್ನು ಆದ್ಮೇಲೆ ಸತ್ತ ಹೌದೌದು. ನೀ ಸತ್ತ ನಾ ಗ್ಯಾರಂಟಿ ಅಂತಾನ ಪೇಷಂಟ್ಗೆ. ಆಮೇಲೆ ವರ್ಕ್ ಆ ಧೈರ್ಯ ತುಂಬ್ತೀವಲ್ಲ, ಆ ಧೈರ್ಯ ತುಂಬದೆ ಪೇಷಂಟ್ಗೆ. ಈಗಿನ ಮಂದಿಯಲ್ಲಿ ಅದರ MBBS MD ಮಾಡಿ ಅದೇನೋ ಕೋಟಿ ಗಟ್ಲೆ ಅಂತ ಕೊಟ್ಟು ಅದು ತನಕ್ ಕಮಿಷನ್ ಬರೋಲ್ಲ. ಹೈದರಾಬಾದ್ ಬರ್ಕೊಟ್ಟೆ, ರಾಯಚೂರಿಗೆ ಬರ್ಕೊಟ್ಟೆ ಮಾಡ್ತಾರೆ. ಅಲ್ಲಿ ಅವಾಗ ಬೇಕಾದ್ರೆ ಮತ್ತೆ ಬರ್ಕೊಟ್ಟಕ್ಕೆ ಕಮಿಷನ್ ಬರುತ್ತೆ ಅಂತ ಡಾಕ್ಟರ್ಗಳು ದೆವ್ವ ಆಗ್ಯಾರ ನಂಬಲ್ಲಿ. ಅಂತ ಡಾಕ್ಟರ್ ದೆವ್ವ ಆಗ್ಯಾರ. ಇವತ್ತು ತನಕ ಖರ್ಚು ತೆಗ್ತಾನ ಎಲ್ಲ ಮಾಡ್ತಾನೆ. ಈಗ ಬರ್ಕೊಟ್ಟಂತ ಕಮಿಷನ್ ಸಹಿತ ಇವನ್ ಕಡೆಯಿಂದ ವಸೂಲ್ ಮಾಡ್ತಾನೆ. ಅಲ್ಲ ನಿಜ, ಅದು ಹಂಗೆ ಇರೋದು. ಅದು ಹಂಗೆ ಇರೋದು. ನಾನೊಂದು ಆಸ್ಪತ್ರೆಗೆ ಆಪರೇಷನ್ ಮಾಡಕ್ಕಂತ ಬರ್ಕೊಟ್ರೆ ಇಷ್ಟು ಪರ್ಸೆಂಟ್ ಅಂತ ಇದೆ. ನಾವು ಈಗ ನಾನು ಒಬ್ಬ ಡಾಕ್ಟರ್ ಇರೋದ ಒಂದು ಬಾಯ್ಬಿಟ್ಟು ಹೇಳಂಗಿಲ್ಲ. ನೀವು ಹೇಳ್ತಿದ್ರ ಸತ್ಯವಾಗಿ ಧೈರ್ಯ ಮೆಚ್ಚಬೇಕು. ನಾನು ನೋಡಿ ನಾನು ಅದು ಇದನ್ನ ಒಳ್ಳೆ ಬಂದು ಆತನ ಕೇಳಿದ್ರೆ ಇಲ್ಲೇ ನಾನು ಕಮಿಷನ್ ಕೊಟ್ಟಗಳು ಕೊಡ್ತಿದ್ನಲ್ಲ ಮರ, ಅದ್ರಾಗ ಯಾಕೆ ಸೇರಿಸ್ತಂದೆ ಅವನಿಗೆ. ಅಲ್ಲ ಸರ್ ಅಲ್ಲ ಸರ್, ಏನ್ ಗೊತ್ತಾ, ಈ ಕಮಿಷನ್ದು ಅದು ಇದೆಲ್ಲ ಹೋಗ್ಲಿ, ಬಟ್ ಪೇಷಂಟ್ಗೆ ಕಟ್ ಮಾಡಿ ಕೊಯ್ದು ಅದನ್ನ ತೆಗೆದು ಇದನ್ನ ತೆಗೆದು ಅದು ಹಾಕಿ ಪೇಷಂಟ್ ಕೊನೆಗೆ ಯಾವ ಲೆವೆಲ್ ಒಳಗ ಕಾತಿರ್ಬಿಟ್ಟು ಹೊಲಿಗೆ ಹಾಕಿದಾರ. ಕೊಯ್ದ ಮೇಲೆ ಒಳಗ ಕಾತಿರ್ಬಿಟ್ಟು ಹೊಲಿಗೆ ಹಾಕಿದಾರ. ಅದು ಎಷ್ಟೋ ಸಲ ಅದೇನ ಕಾಟನ್ ಒರೆಸೋದು ಕೆಲವೊಂದು ಪೇಪರ್ನಾಗ ಗೀಪರ್ನಾಗ ಓದ್ತವಲ್ಲ ನಾವು ಹೊಲಿಗೆ ಹಾಕಿ ಅದ್ರ ಒಳಗ ಸಾಮಾನು ಬಿಟ್ಟು ಹೊಲಿಗೆ ಹಾಕಿದಾರ. ಅದರ ಕೊನೆ ಏನ್ ಮಾಡೋದು, ದೇವ್ರ ಕಾಪಾಡ್ಬೇಕು. ನಿಮಗೆ ಪೂರ್ತಿ ವಾಸಿ ಆಗುತ್ತೆ. ಕರೆಕ್ಟ್ ಆಗಿ ನಮ್ದು ಸ್ವಲ್ಪ ದಿನ ಮೆಡಿಸಿನ್ ತಗೊಳ್ಳಿ, ಏನ್ ಕೊಟ್ಟು ಅವನ್ನ ಅದೇ ತರ ಪಾಲನೆ ಮಾಡಿ ಮಾತ್ರೆಗಳು. ಸರಿ, ಇನ್ನೊಂದು ನಮ್ಗೆ ಸಮಸ್ಯೆ, ನಾವು ವ್ಯವಸಾಯ ಮಾಡೋದು ಹೊರಭೂಮಿ, ನೀರಾವರಿ ಎಲ್ಲ ಏನಲ್ಲ, ರೊಕ್ಕದ ತೊಂದರೆ. ಈ 4 ದಿನ ಟ್ಯಾಬ್ಲೆಟ್ಸ್ ಆದ್ಮೇಲೆ ದುಡ್ಡು ಸರ್ಚ್ ಮಾಡ್ಕೊಂಡ್ ಬರಕ 4 ದಿನ ಆಗಿರುತ್ತೆ. ಈಗಿನ ಎಷ್ಟು ಸಲ ಬರ್ಬೇಕು, ನಾ 2 ಸಲ ಒಂದ್ಸರಿ ಹೇಳ್ತಾರೆ ಬರೀ ಸರ್. ಹಂಗೇನ್ ಬೇಡ, ಒಂದ್ಸರಿ ಇಲ್ಲ 2 ಸರಿ, ಒಂದು 2 ತಿಂಗಳಾದ್ಮೇಲೆ ಬರೀ ಸರಿ. ಯಾಕಂದ್ರೆ 75% ಕಡಿಮೆ ಆಗಿದೆ. ಇನ್ನ ಇರೋದು 25%. ಇವಾಗ ಇಂಜೆಕ್ಷನ್ ಮಾತ್ರ ಕೊಟ್ರೆ ನಿಮ್ಗೆ ನೋವು ಇರಂಗಿಲ್ಲ. ಸೆಂಟ್ರಲ್ ಬರೋ ಅವಶ್ಯಕತೆ ಇಲ್ಲ. ನೋವಿಲ್ಲ ಸುಮ್ಮನೆ ಕೊಡ್ತೀರಿ. 2 ತಿಂಗಳ ಆದ್ಮೇಲೆ ಬರ್ರಿ, ಒಂದ್ಸರಿ ಡೋಸ್ ಕೊಡ್ಬೇಕು. ನಾವು ಪೂರ್ತಿ ವಾಸಿ ಆಗಿದೆ. ಬಟ್ ಮೇನ್ಲಿ ಪೇಷಂಟ್ ಗುಣ ಆಗಬೇಕು, ಕಾಯಿಲೆ ಅವಶ್ಯ ಬೇಕು, ನೋವು ಇಲ್ಲಂಗೆ ಇರ್ಬೇಕು ಅಷ್ಟೇ. ಅದು ಮೇನ್ ಉದ್ದೇಶ. ಪೇಷಂಟ್ ಪದೇ ಅದು ಅದಷ್ಟೇ, ಭಗವಂತ ಕೊಡೋಣ ಎಲ್ಲ ಕೊಡ್ತಾನೆ. ಸತ್ಯ ಸತ್ಯ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅದು ಹೇಳ್ತೀವಿ ನೋಡ್ರಿ, ಅದು ಸತ್ಯವಾಗಿರೋ ಮಾತು. ನೀವು ಹಂಗೆ ಬಾಯ್ ಬಿಟ್ರಿ. ಭಗವಂತ ಕೊಡೋನೆಲ್ಲ ಇರ್ತಾನೆ ಸರ್. ಹೌದು, ನಾವು ಇದನ್ನ ಮಾಡಿ ಕಿತ್ಕೊಂಡು ಅದನ್ನೆಲ್ಲ ಯಾಕೆ ಸರ್, ಅದನ್ನ ಮತ್ತೆ ನಾವ್ ಅನುಭವಿಸ್ಬೇಕು. ಅದನ್ನ 4 ದಿನ ತಡ ಅಷ್ಟೇ ಬರುತ್ತೆ. ನಾವಿಲ್ಲಿ ಒಂದೇ ಇವನಿಗೆ ಮಾಡಿದ್ದೆ ಹಿಂಗ ಗೊತ್ತಾಗಲ್ಲ. ಹೌದು, ಅದು ಒಂದೇ ರೀತಿನ ಲಾಸ್ ಆಗ್ಬೇಕಂತಿಲ್ಲ. ಎಷ್ಟೋ ವಿಚಾರದಲ್ಲಿ ಆಗ್ಬೋದು, ಯಾವ್ದೋ ಒಂದು ರೂಪದಲ್ಲಿ ಆಗ್ಬೋದು. ಅದು ದುಡ್ಡಿನ ಲಾಸೇ ಅಂತ ಅಲ್ಲ, ಎಷ್ಟೊಂದು ರೀತಿ ಲಾಸ್ ಆಗ್ಬೋದು, ಅದು ಗೊತ್ತಾಗೋದಿಲ್ಲ ನಮ್ಗೆ. ಥ್ಯಾಂಕ್ ಯು ಸರ್. ತುಂಬಾ ಕೊನೆಗೆ ನೀವು ಬಹಳ ಇದಾಗ್ಬಿಟ್ರಿ. ಹೌದು ಸರ್, ಹೌದು ಕರೆಕ್ಟ್ ಸರ್.